ಒಂದನೆಯ ಅಧ್ಯಾಯ. ಈರ್ದೆಯ ಸುಬ್ರಾಯರೆಂದರೂ ಅವರೇ, ಬೆಟ್ಟಂಪಾಡಿ ಸುಬ್ರಾಯರೆಂದರೂ ಅವರೇ, ಅಡ್ಡಗದ್ದೆ ಸುಬ್ರಾಯರು ಅವರೇ. ಈರ್ದ ಬೆಟ್ಟಂಪಾಡಿ ಗ್ರಾಮದ ಹೆಸರು, ಅಡ್ಡಗದ್ದೆ ಅವರ ಮನೆಯ ತಾವಿನ ಹೆಸರು. ನಮ್ಮ ಸೀಮೆಯಲ್ಲಿ ನಮ್ಮ ಏತಕ್ಕೆ ಕುಂಬಳೆ, ವಿಟ್ಲ, ಬೆಳ್ಳಾರೆ ಸೀಮೆಗಳಲ್ಲೆಲ್ಲ ಬರೀ ಅಡ್ಡಗದ್ದೆಯವರೆಂದೋ ಸುಬ್ರಾಯರೆಂದೋ ಅಂದರೆ ಜನ ತಿಳಿಯುವ ವ್ಯಕ್ತಿ ಒಬ್ಬರನ್ನೇನೆ, ಈಗ ಹೇಳಿದ ಸುಬ್ರಾಯರನ್ನೇ. ಈರ್ದೆ ಬೆದಂಪಾಡಿ ಜತೆಹಳ್ಳಿಗಳಲ್ಲಿ ಆ ಎರಡು ಹೆಸರುಗಳನ್ನು ಒಟ್ಟಾಗಿ ಹೇಳುವುದು ವಾಡಿಕೆ. ಗ್ರಾಮದ ಅರೆವಾಸಿಯಷ್ಟು ಹೊಲ, ಮನೆ, ಗದ್ದೆ ಕಾಣಿಕೆಗಳು ಸುಬ್ರಾಯರೊಬ್ಬರಿಗೆ ಸೇರಿದ್ದು. ಗ್ರಾಮದಲ್ಲಿನ ಒಂದು ದೊಡ್ಡ ಬಯಲಿನ ಸೆರಗಿಗೆ ಅಡ್ಡಗದ್ದೆ ಎಂದು ಹೆಸರು. ಅಗಲಕಿರಿದಾದ ಈರ್ದೆ ಹೊಳೆಯನ್ನು ದಾಟಿ ರಸ್ತೆಯ ಜಾಡು ಹಿಡಿದು 1 ಮೈಲು ಕೂಡ ಹೋಗಬೇಕಿಲ್ಲ ಅಡ್ಡಗದ್ದೆ ಬರುವುದಕ್ಕೆ. ಇಕ್ಕೆಡೆಗಳಲ್ಲೂ ಬೆಟ್ಟದ ಸಾಲುಗಳಿವೆ. ನಡುವಣ ಕಣಿವೆಯೇ ಈ ಬಯಲು. ತುಂಬ ಫಲವತ್ತಾದ ಹೊಲಗದ್ದೆಗಳಿಂದ ಕೂಡಿದ್ದು, ವರ್ಷದ 8 ತಿಂಗಳ ಕಾಲ ಹಸುರಿನಿಂದ ಕಂಗೊಳಿಸುವ ನೆಲ ಬಿತ್ತಿದ್ದು ಬೆಳೆಯುತ್ತದೆ ಅಲ್ಲಿ. ಬಯಲಲ್ಲಿ 2 ಬೆಳೆ ಭತ್ತ, ಇಲ್ಲವೇ 1 ಬೆಳೆ ಕಬ್ಬನ್ನು ತೆಗೆಯುವುದು ವಾಡಿಕೆ. ಈ ಬಯಲಿನ ಸಾಗುವಳಿಯೆಲ್ಲ ಸುಬ್ರಾಯರ ಮನೆಯ ಕೃಷಿ. ಅದರ ಮೇಲಿರುವ 5 ಎಕರೆ ಕಂಗಿನ ತೋಟ ಅವರದ್ದೇನೆ. ಬೆಟ್ಟದ ಮೇಲೆ ನಿಂತು ಈ ನಂದನವನವನ್ನು ಕಂಡರೆ ಕಂಗು ಬಿಟ್ಟು ಇನ್ನೊಂದು ಕಾಣಿಸುವುದಿಲ್ಲ. ತೋಟದ ಒಳಗೆ ಹೊಕ್ಕು ನೋಡಿದರೆ ಬಾಳೆಯ ಗಿಡಗಳವನ ಅದು. ತೋಟ ಜನಸಮೃದ್ಧವಾದದ್ದು. ಒರತೆಯ ನೀರಿನಿಂದ 2 ದಿನಕ್ಕೊಮ್ಮೆ ತುಂಬುವ ಕೆರೆಯಿದೆ. ಮೇಲುಗಡೆ 2 ಬೆಟ್ಟದ ಸಾಲುಗಳು ರಾಯರ ಕುಮುಕಿ ಹಕ್ಕಿನವು. ಅವುಗಳ ಹೊರ ಮಗ್ಗುಲಿನಲ್ಲಿರುವ ಜಮೀನುಗಳು ರಾಯರವೇ. ಆ ಬೆಟ್ಟಗಳು ಅಲ್ಲಿ ನಿಂತಿರುವುದೇ ರಾಯರ ಗದ್ದೆ ತೋಟಗಳಿಗೆ ನೀರು, ತಂಪು, ಬಿಸಿಲು, ನೆರಳು, ಸೊಪ್ಪಸದೆ ಒದಗಿಸುವುದಕ್ಕೆ. ಬೆಟ್ಟದ ಮೇಲೆ ಬೇಕಷ್ಟೇ ದೊಡ್ಡ ಕಾಡು. ಸೊಪ್ಪು, ಕಟ್ಟಿಗೆ ತರುವುದಕ್ಕಷ್ಟೇ ಉಪಯೋಗ, ಹುಲಿ, ಚಿರತೆಗಳ ಆವಾಸಕ್ಕಲ್ಲ. ಸುಬ್ರಾಯರ ವಯಸ್ಸು 50-55ರ ನಡುವೆ. ಹದವಾದ ಎತ್ತರ, ದಪ್ಪನಾದ ಮೂಳೆಗಳು, ತಳತಳಿಸುವ ಎಣ್ಣೆಗಪ್ಪು ಚರ್ಮ, ಮೀಸೆಯಿಂದ ಅಲಂಕೃತವಾದ ಅಗಲ ಮುಖ. ಕಣ್ಣಿನಲ್ಲಿ ಅಷ್ಟೊಂದು ಕಾಂತಿಯಿಲ್ಲವಾದರೂ ಸದಾ ತಚ್ಚಿರುವ ತುಟಿ ಹಠಮಾರಿ ಸ್ವಭಾವವನ್ನು ಹೇಳುತ್ತದೆ. ಇಡೀ ಬಯಲಿನ ಮತ್ತು ಆ ಎಲ್ಲ ತೋಟದ ಯಾವತ್ತೂ ಕೃಷಿಯನ್ನು ಮನೆಯಿಂದಲೇ ಮಾಡಿಸುತ್ತಾರೆ. ಕನಿಷ್ಠ 12 ಖಂಡಿ ಅಡಿಕೆ ಈ ತೋಟದಿಂದ ಬರಬೇಕು. ಬಂದು ಬರುತ್ತದೆ. 150 ಮುಡಿ ಅಕ್ಕಿ ಬರುತ್ತದೆ. ಗದ್ದೆಗಳ ಅಂಚಿನಲ್ಲಿರುವ ತೆಂಗಿನ ಮರದ ಸಾಲುಗಳು ಮನೆಯ ವೆಚ್ಚಕ್ಕೆ ಮಾತ್ರವಲ್ಲ, ಮಾರಾಟಕ್ಕೂ ಸಾಕಷ್ಟು ಕಾಯಿ ಕೊಡುತ್ತವೆ. ಇಷ್ಟರಿಂದಲೇ ದೊರೆಯ ಜೀವನ ಮಾಡಬಹುದು ಅವರು. ಇವಲ್ಲದೆ ಗೇಣಿಗೆ ಕೊಟ್ಟ ಜಮೀನುಗಳಿವೆ. ಹೆಚ್ಚಿನವು ಊರ ಮನೆಯಲ್ಲಿ ನೆರೆಯ ಕೆಲವು ಹಳ್ಳಿಗಳಲ್ಲಿ ಅಡವಿಗೆ ಕೊಂಡು ಪ್ರಾಪ್ತವಾದ ಭೂಮಿಗಳೂ ಇವೆ. ಒಟ್ಟು ಜಮೀನಿಗೆ 1000 ರೂಪಾಯಿಗಳಷ್ಟು ಕಂದಾಯ ಕೊಡುವ ಭೂಮಿಯಿದೆ. ಅದರಲ್ಲಿ 1/3 ಅಂಶವಾದರೂ ಪಿತ್ರಾರ್ಜಿತಕ್ಕೆ ತಮ್ಮ ದುಡಿಮೆ ಸೇರಿ ಆದದ್ದು. ಸುಬ್ರಾಯರು 3 ಒಡನಾಡಿಗಳೊಡನೆ ಹುಟ್ಟಿ ಬೆಳೆದರು. ಅವರೆಲ್ಲ ಗಂಡು ಮಕ್ಕಳೇ. ಆದರೆ ಜಳ್ಳು ಹೋಗಿ ಗಟ್ಟಿ ಉಳಿಯುವಂತೆ ಉಳಿದವರು ಇವರೇನೆ. ತಂದೆ ಬಹುಬೇಗ ತೀರಿಕೊಂಡಿದ್ದರು. ಮುದುಕಿ ತಾಯಿ 75 ವರ್ಷಕ್ಕೆ ಮೊನ್ನೆ ತೀರಿಕೊಂಡರು. ಸುಬ್ರಾಯರ ಸೋದರನೊಬ್ಬ ತಾಯ ಕಣ್ಮುಂದೆ ತೀರಿಕೊಂಡ. ತಂದೆ ತೀರಿ ಸುಬ್ರಾಯರು ಪಟ್ಟಕ್ಕೆ ಬಂದಾಗ 25 ವಯಸ್ಸಾಗಿತ್ತು. ಇವರ ಅಣ್ಣ ಸ್ವಲ್ಪ ಮಂಕು ಬುದ್ಧಿಯವನಾದುದರಿಂದ ಮದುವೆ ಮಾಡಿಕೊಳ್ಳಲಿಲ್ಲ. ದುಡ್ಡಿದ್ದ ಮನೆಯವರಾದುದರಿಂದ ಯಾರು ಹೆಣ್ಣು ಕೊಡುತ್ತಿದ್ದರು. ಅವರ ತಂದೆ ರಾಮಚಂದ್ರಯ್ಯನವರು ಮಗನ ಸ್ವಭಾವ ತಿಳಿದೋ ಏನೋ ಅವನಿಗೆ ಮದುವೆ ಮಾಡಿಸಲಿಲ್ಲ. ಹಿರಿಯನ ಲಗ್ನವಾಗದೆ ಕಿರಿಯರಿಗೂ ಆಗಲಿಲ್ಲ. ಅವರ ಹೆಂಡತಿ ಅತ್ತು ಕಾಡಿದ್ದು ವ್ಯರ್ಥವಾಯಿತು. ಸುಬ್ರಾಯರ ಅಣ್ಣ ಸೋಮಯ್ಯ ತಂದೆ ತೀರಿದ 1 ವರ್ಷದೊಳಗೆ ಹುಚ್ಚು ಹಿಡಿದು ಮನೆ ಬಿಟ್ಟರು. ಇನ್ನೊಬ್ಬ ಸೋದರ ಬೇನೆಯಿಂದ ತೀರಿಕೊಂಡ. ಉಳಿದವರಿಬ್ಬರಿಗೆ ಅನಂತರ ಮದುವೆಯಾಯಿತು. ಅವರ ಅಣ್ಣತಮ್ಮಂದಿರ ವಿಚಾರ ಊರವರು ಹೇಳುವ ಕತೆ ಒಂದು, ಸುಬ್ರಾಯರು ಹೇಳುವ ಕತೆ ಇನ್ನೊಂದು. ಅಣ್ಣ ಹುಚ್ಚಿನಿಂದಲೇ ದೇಶಭ್ರಷ್ಟನಾಗಿ ಇಲ್ಲಿಗೋ ಹೋಗಿ ಸತ್ತಿರಬೇಕು ಅನ್ನುತ್ತಾರೆ. ಸುಬ್ರಾಯರು ಹುಚ್ಚು ಹಿಡಿದುದಂತೂ ನಿಜ. ಆಮೇಲೆ ಊರಲ್ಲಿ ಕಾಣಿಸದಿದ್ದುದೂ ನಿಜ. ಊರಿನ ಹಳಬರನ್ನು ಕೇಳಿದರೆ ಅವರು ಹೇಳುವ ಮಾತು ಬೇರೆ. ಕೇಳಿದರೆ ಅಷ್ಟು ಸುಲಭದಲ್ಲಿ ಹೇಳುವವರೂ ಇಲ್ಲ. ಬಲವಂತ ಮಾಡಿದರೆ ಹಳೆಯ ಪುರಾಣ ಹೇಳಿ ಆಗುವುದೇನು? ಮಾಡಿದವರ ಪಾಪ ಆಡಿದವರ ತಲೆಗೆ ಅನ್ನುತ್ತಾರೆ. ಇನ್ನೂ ಬಲವಂತ ಮಾಡಿದರೆ ಸೋಮಯ್ಯನವರಿಗೆ ಹುಚ್ಚು ಹಿಡಿದದ್ದೂ ನಿಜ. ಚಿಕಿತ್ಸೆ ಮಾಡಿಸಿದರೆ 4 ದಿನಗಳಲ್ಲಿ ಹುಚ್ಚು ಬಿಟ್ಟು ಹೋಗುತ್ತಿತ್ತು. ಲಗ್ನ ಮಾಡಿಸಿದರಂತೂ ಖಂಡಿತವಾಗಿ ಗುಣ ಆಗುತ್ತಿತ್ತು. ತಾಯಿ ಅಷ್ಟು ಬಡಿದುಕೊಂಡರೂ ಯಾರೂ ಏನೂ ಮಾಡಲಿಲ್ಲ. ಒಬ್ಬ ಮಲಯಾಳಿಯನ್ನು ಕರೆಯಿಸಿ ಮದ್ದು ಕೊಡಿಸಿ ಹುಚ್ಚು ತೀರಾ ಹೆಚ್ಚಿಸಿ ಒಂದು ಬದುಕನ್ನೇ ಹಾಳು ಮಾಡಿದರು ಎನ್ನುತ್ತಾರೆ. ಆಮೇಲೆಯೂ ಅದರ ಮೊದಲು ಸುಬ್ರಾಯರೇ ಯಜಮಾನರಾದರು. ತಮ್ಮ ಶ್ರೀನಿವಾಸ ಲಗ್ನ ಮಾಡಿಕೊಂಡು ಅಣ್ಣನ ಜತೆಯಲ್ಲೇ ಕೆಲಕಾಲ ಇದ್ದ. ರಾಯರಿಗೆ ಮದುವೆ ಆದದ್ದು ವಿಟ್ಲಸೀಮೆಯಿಂದ. ಮೂಡುಮನೆ ಈಗಿನ ಸೋಮನಾಥಯ್ಯ ಇದ್ದಾರಲ್ಲ, ಅವರ ತಂಗಿ ಭಾಗೀರಥಿಯನ್ನು ಕೊಟ್ಟಿದ್ದು. ಆಕೆ ಸುಬ್ರಾಯರ ಮನೆ ಸೇರಿದ ಮೇಲೆ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗತೊಡಗಿತು ಎನ್ನುತ್ತಾರೆ. ಆ ಮಾತು ನಿಜ. ಈ 30 ವರ್ಷಗಳಲ್ಲಿ ರಾಯರ ಆಸ್ತಿಪಾಸ್ತಿ ಇಮ್ಮಡಿಸಿತು ಅನ್ನುತ್ತಾರೆ. ಅಷ್ಟಿಲ್ಲದೆ ಹೋದರೂ ಇದ್ದ ಸಾಲ ತೀರಿಸಿ ಭೂಮಿ ಕಾಣಿಕೆ ಬೆಳೆಸಿದ್ದಾರೆ ಎನ್ನುವುದು ನಿರ್ವಿವಾದ.
ನ್ಯಾಯವಾಗಿ ಇಂದು ತಮ್ಮ ಶ್ರೀನಿವಾಸ ಅಣ್ಣ ಸುಬ್ರಾಯರಲ್ಲಿ ಈ ಸಂಪತ್ತು ಸಮಪಾಲಾಗಬೇಕಿತ್ತು. ಹಾಗೆ ಆಗಲಿಲ್ಲ, ಆಗುವ ಪ್ರಸಂಗವೇ ಬರಲಿಲ್ಲ. ಶ್ರೀನಿವಾಸಯ್ಯ ಈಗಲೂ ಸಂಪಾಜೆಯಲ್ಲಿ ಬದುಕಿದ್ದಾನೆ, ಅತಿ ಕಷ್ಟದಿಂದ ಜೀವಿಸುತ್ತಿದ್ದಾನೆ ಎನ್ನುತ್ತಾರೆ. ಇಂದಿಗೆ 10 ವರ್ಷಗಳ ಹಿಂದೆ ತಾಯಿಯನ್ನೊಮ್ಮೆ ನೋಡುವ ಆಸೆಯಿಂದ ಆತ ಎಷ್ಟೋ ವರ್ಷಗಳ ಬಳಿಕ ಬಂದುದು. ಕದ್ದು ಬಂದಂತೆ ಅಣ್ಣತಮ್ಮಂದಿರಲ್ಲಿ ವಿರಸವಾಗಿ ಬಹಳ ಕಾಲವಾಗಿತ್ತು. ಆತ ಎಲ್ಲವನ್ನೂ ಕಳೆದುಕೊಂಡಿದ್ದ. ಶ್ರೀನಿವಾಸಯ್ಯ ಈಗಲೂ ಸಂಪಾಜೆಯಲ್ಲಿ ಬದುಕಿದ್ದಾನೆ, ಕಷ್ಟದಿಂದ ಜೀವಿಸುತ್ತಿದ್ದಾನೆ ಎನ್ನುತ್ತಾರೆ. ಇಂದಿಗೆ 10 ವರ್ಷಗಳ ಹಿಂದೆ ತಾಯಿಯನ್ನೊಮ್ಮೆ ನೋಡುವ ಆಸೆಯಿಂದ ಆತ ಎಷ್ಟೋ ವರ್ಷಗಳ ಬಳಿಕ ಬಂದುದು. ಕದ್ದು ಬಂದಂತೆ ಅಣ್ಣತಮ್ಮಂದಿರಲ್ಲಿ ವಿರಸವಾಗಿ ಬಹಳ ಕಾಲವಾಗಿತ್ತು. ಆತ ಎಲ್ಲವನ್ನೂ ಕಳೆದುಕೊಂಡಿದ್ದ. ಹಾಗಾಗಿ ಮನೆಯಲ್ಲಿ ಅಣ್ಣನಿಲ್ಲದ ವೇಳೆಯನ್ನು ಸಾಧಿಸಿ ಕಾಯದರ್ಶನಕ್ಕೆ ಬಂದ. ಅವಳ ಮುಂದೆ ತನ್ನ ಕಂಗಾಲತನವನ್ನೆಲ್ಲ ಬಣ್ಣಿಸಿ ಹೇಳಿದ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಾವಿಷ್ಟು ಕಣ್ಣೀರು ಕರೆಯಬೇಕೆಂದು ಸ್ವಪ್ನದಲ್ಲಿಯೂ ಎಣಿಸಿರಲಿಲ್ಲ. ನಾನು ಫಟಿಂಗನೆ ಎಂದಿಟ್ಟುಕೊಳ್ಳೋಣ. ಯಾರಾರ ಚಾಡಿಗೆ ಕಿವಿಗೊಟ್ಟು ಅವನೊಡನೆ ಜಗಳ ಮಾಡಿದೆ. ಹಿಸೆ ಕೇಳಿದೆ. ಹಿಸೆ ಕೊಟ್ಟಷ್ಟು ಪಡೆದೆ. ನನಗೆ ಸಿಗಬೇಕಾದುದರಲ್ಲಿ ಕಾಲಾಂಶವೂ ಸಿಗಲಿಲ್ಲ ಎಂದು ಬಲ್ಲವರು ಹೇಳುತ್ತಾರೆ. ಆದರೂ ಒಪ್ಪಿಕೊಂಡು ಹೋದೆ. ಸಾಲವಾಯಿತು, ಸೋಲವಾಯಿತು. ಎಲ್ಲವನ್ನೂ ಕಳೆದುಕೊಂಡೆ. ಈಗ ಹೊಟ್ಟೆಯ ಮಕ್ಕಳಿಗೆ ಅರಿವೆ, ಒಂದಿಷ್ಟು ಗಂಜಿ ನೀರಾದರೂ ಕುಡಿಸಬೇಡವೇ? ಈ ಮನೆಯ 3 ಮೊಮ್ಮಕ್ಕಳೇ ಮೊಮ್ಮಕ್ಕಳು, ನನ್ನವೂ ಮೊಮ್ಮಕ್ಕಳಲ್ಲವೇ? ನಿನ್ನ ಸೊಸೆ ನಿನ್ನ ಹತ್ತಿರ ಜಗಳಾಡಿದ್ದರೆ, ನಾನು ಅಣ್ಣನ ಹತ್ತಿರ ಕಾಡಿದ್ದರೆ ನಮ್ಮ ಪಾಪ ಅನುಭವಿಸುತ್ತಿದ್ದೇವೆ ನಿಜ. ಅದರಲ್ಲಿ ನನ್ನ 6 ಮಕ್ಕಳು ಮಾಡಿದ ತಪ್ಪೇನು? ಅಜ್ಜನ ಆಸ್ತಿಯಲ್ಲಿ ಅವಕ್ಕೆ ಯಾವ ಹಕ್ಕೂ ಇಲ್ಲ ಅನ್ನುತ್ತೀಯಾ ಎಂದು ಬಿಕ್ಕಿ ಅತ್ತನು. ತಾಯಿಗೂ ಕಣ್ಣೀರು ಬಂದಿತು. ಮಗ ಬಂದ ಮೇಲೆ ಹೇಳಿ ನೋಡುತ್ತೇನೆ ಅಂದಳು. ನೀನು ಹಠಮಾಡಿದರೆ ಮಕ್ಕಳ ಜೀವನಾಂಶಕ್ಕೆ 100 ಮುಡಿಯಷ್ಟಾದರೂ ಹುಟ್ಟುವಳಿ ಕೊಡಿಸುವುದು ಕಷ್ಟವಲ್ಲ ಎಂದು ಶೀನ ಹಠಮಾಡಿ ಬೇಡಿ ಕಣ್ಣೀರು ಕರೆದು ಹೋದ. ಸುಬ್ರಾಯರು ಮಂಗಳೂರಿನಿಂದ ಬಂದ ಮೇಲೆ ಶೀನನಿಲ್ಲದೆಯೇ ಪಂಚಾಯಿತಿ ನಡೆಯಿತು. ರಾಯರು ಅವನನ್ನು ಮನೆಗೆ ಹೋಗಿಸಿಕೊಂಡ ಬಗ್ಗೆ ಕೋಪಾವಿಷ್ಟರಾಗಿ 1 ದಿನ ಊಟವನ್ನೇ ಬಿಟ್ಟರು. ಅವನ ಜೂಜು ಸಾಲ ಶೂಲಗಳಿಗೆ 1 ಕಾಸು ಕೊಡುವುದಿಲ್ಲ ಎಂದರು. ಮಗ ಊಟ ಬಿಟ್ಟುದನ್ನು ಕಂಡು ತಾಯಿ ನೀರಲ್ಲ ತೀರ್ಥವನ್ನೂ ಮುಟ್ಟುವುದಿಲ್ಲ ಎಂದು ಹಠ ಹಿಡಿದಳು. ತಾನು ಆ ಮೊಮ್ಮಕ್ಕಳ ಮನೆಗೆ ಹೋಗಿ ಉಪವಾಸ ಬಿದ್ದು ಸಾಯುತ್ತೇನೆ ಎಂದಳು. ಸುಬ್ರಾಯರಿಗೆ ಮರುಕವಾಯಿತೋ, ಅಂತರಾತ್ಮ ಚುಚ್ಚಿತೋ, ತಾಯ ಮೇಲೆ ಕರುಣೆ ತೋರಿತೋ, ಅಂತೂ ಕೊನೆಯ ಉಂಬಳಿ ಎಂದು ಸಂಪಾಜೆಯಲ್ಲಿ ತಮಗೆ ಅಡವಿದ್ದು ಬಳಿಕ ಕ್ರಯಕ್ಕೆ ಬಂದ 50 ಮುಡಿ ಹೊಲಗದ್ದೆಗಳನ್ನು ಆ ತಮ್ಮನ ಮಕ್ಕಳ ಹೆಸರಿಗೆ ಬರೆದುಕೊಟ್ಟರು. ಆ ಉದ್ವೇಗದ ಕಾಲದಲ್ಲಿ ತಾಯಿ ಆ ಮೊಮ್ಮಕ್ಕಳೊಟ್ಟಿಗೆ ಹೋಗಲಿ ಎಂದು ಅನಿಸಿತ್ತು. ಆದರೆ ಅವರ ಕೈಹಿಡಿದ ಭಾಗೀರಥಿ ಇಂದೋ ನಾಳೆಯೋ ಕಣ್ಮುಚ್ಚುವ ಅವರನ್ನು ಹೊರಕ್ಕೆ ಕಳುಹಿಸಿದರೆ ದೇವರು ಒಲಿಯಲಾರ. ಹೋಗಲಿ, ಅವರ ಋಣಾನುಬಂಧ. 50 ಮುಡಿ ಭೂಮಿ ಬರುವಷ್ಟು ತೆಗೆದುಕೊಳ್ಳಲಿ ಎಂದು ಉಪದೇಶಿಸಿದಳು. ತನ್ನ ಮನೆಯ ಸಂಪತ್ತನ್ನು ಹೆಚ್ಚಿಸಿದ ಆಕೆಯ ಮಾತಿಗೆ ಅವರು ಬೆಲೆ ಕೊಟ್ಟರು. ಅದರಿಂದಾಗಿ ಮನೆ ಮುದುಕಿ ಶೀನನೊಂದಿಗೆ ಸಂಪಾಜೆಗೆ ಹೋಗುವ ಪ್ರಮೇಯ ಬರಲಿಲ್ಲ. ಈ ಮನೆಯಲ್ಲಿ 1 ವರ್ಷಕಾಲ ಇದ್ದು ಅಲ್ಲಿನ 6 ಮೊಮ್ಮಕ್ಕಳನ್ನು ನೆನೆದು ಹರಿ ಹರಿ ಎಂದು ಪ್ರಾಣಬಿಟ್ಟಳಂತೆ. ಇವೆಲ್ಲ ಗ್ರಾಮದ ಕೆಲವು ಹಳಬರಿಗೆ ಮಾತ್ರ ತಿಳಿದಿರುವ ಸಂಗತಿಗಳು. ಇಂದಿನ ಜನಾಂಗಕ್ಕೆ ಅದೊಂದೂ ತಿಳಿದಿಲ್ಲ. ಈಗಿನವರಿಗೆ ಗೊತ್ತಿರುವುದೆಂದರೆ ಅವರ ವರ್ಚಸ್ಸು, ಜಿಪುಣತನ, ಅವರಿಗಿರುವ ದುಡ್ಡಿನ ಬಾಯಾರಿಕೆ. ಅವರ ಬಳಿಗೆ ಹೋದ ಸಾಲಗಾರ ನುಣ್ಣಗಾಗಿ ಬರುತ್ತಾನೆ ಎಂಬುದು ಗ್ರಾಮದ ಹಲವರ ನಂಬಿಕೆ. ಅದು ಹೇಗೂ ಇರಲಿ, ಅವರು ಹಲವಾರು ಒಕ್ಕಲುಗಳ ದನಿ ತುಂಬ ಶ್ರೀಮಂತರು. ಅಂಥವರಿಗೆ ಸಲ್ಲುವ ಮನ್ನಣೆ, ಗೌರವ ಅವರಿಗೆ ಸಲ್ಲುತ್ತಲೇ ಇದೆ. ಅನುಕೂಲತೆಯಿದೆ, ಹಣವಿದೆ, ಭೂಮಿಯಿದೆ ಎಂದು ತನ್ನ ಕೈಯಿಂದ ಆಗುವ ಕೆಲಸವನ್ನು ಅವರು ಇನ್ನೊಬ್ಬರಿಂದ ಮಾಡಿಸಿದವರೇ ಅಲ್ಲ. ಊರೂರು ತಿರುಗುವುದಕ್ಕೆ ಜೆಟ್ಟಿ, ರೈಲು, ಗಾಡಿ ಕಾಯ್ದವರಲ್ಲ. ಮನೆಯಲ್ಲೇ ಗಾಡಿ ಎತ್ತುಗಳಿವೆ, ಗಾಡಿಯೂ ಇದೆ. ಎತ್ತುಗಳಿಗೆ ಉಳುವ ಕೆಲಸವಿದ್ದರೆ ಅದನ್ನು ನಿಲ್ಲಿಸಿ ತಮ್ಮ ಸವಾರಿಗೆ ಉಪಯೋಗಿಸುವವರಲ್ಲ. ಇಂದಿಗೂ ಮಂಗಳೂರಿಗೆ ನಡೆದೇ ಹೋಗುತ್ತಾರೆ. ಅವರ ಹಣಕಾಸಿನ ಲೆಕ್ಕಾಚಾರ, ವಹಿವಾಟು, ಕಾಗದಪತ್ರ ಸ್ವತಃ ಅವರ ಬುದ್ಧಿಯನ್ನು ಅಂಟಿಕೊಂಡಿದೆ ಹೊರತು ಬರವಣಿಗೆಯವರು, ಶಾನುಭೋಗರು, ಸಹಾಯಕರು ಎಂದು ಯಾರನ್ನೂ ನಂಬಿ ಕುಳಿತಿಲ್ಲ. ತಮ್ಮ ಬಡ್ಡಿಯ ಲೆಕ್ಕ, ವಾಯಿದೆ ದಿನ, ವ್ಯವಹರಣೆ ತಾರೀಕು ಪ್ರತಿಯೊಂದು ನಾಲಿಗೆಯ ತುದಿಯಲ್ಲಿದೆ. ಸಾಲಕೊಟ್ಟು ಹಣ ಬಾರದಿದ್ದರೂ ಬೇಸರವಿಲ್ಲ. ಪುಡಿಸಾಲ ಯಾರಿಗೂ ಕೊಟ್ಟವರಲ್ಲ. 100-500 ಬೇಕಾದವರು ಅವರ ಬಳಿಗೆ ಹೋಗುವುದೂ ಇಲ್ಲ. 1000ವೇ ಸಣ್ಣ ಆಯುಜು. 5,000ಕ್ಕೆ ಮೇಲ್ಪಟ್ಟರೆ ಅದು ಅವರ ಗಣನೆಗೆ ಬಂದೀತು. ಆಸ್ತಿ ಭದ್ರತೆಗಳು ಚೆನ್ನಾಗಿದ್ದರೆ ವಾಯಿದೆಯ ದಿನದ ತನಕ ವರ್ಷಂಪ್ರತಿ ಬಡ್ಡಿ ಕೇಳಿದವರು ಅಲ್ಲ, ಕೇಳುವವರು ಅಲ್ಲ. ಆದರೆ ವಾಯಿದೆಯೇ ಆಗಿತ್ತು. ರಿಜಿಸ್ಟ್ರಿ ಆಫೀಸಿನ ಮುಂದೆ ಕುಳಿತು ಲೆಕ್ಕ ಚುಕ್ತ ಆಗಬೇಕು. ಹಣ ಇಲ್ಲವಾದರೆ ಮುಂಚಿನ ದಿನ ಅವರನ್ನು ಕಂಡು ಬಡ್ಡಿ ಕೂಡಿಸಿ, ಮೊಬಲಗು ಹೆಚ್ಚಿಸಿ, ಭದ್ರತೆ ಬೆಳೆಯಿಸಿ, ಇನ್ನೊಂದು ಅಡವು ಪತ್ರ ರಿಜಿಸ್ಟ್ರಿ ಮಾಡಲು ಒಪ್ಪಿದರೆ ಅದಕ್ಕೆ ತಕರಾರಿಲ್ಲ. ಸಾಲ ಕೊಂಡವರು ಇಷ್ಟು ಸುಲಭದಲ್ಲಿ ಪೀಡೆ ತೊಲಗುವುದಾದರೆ ಸಂತೋಷಪಟ್ಟಿ ಮರಳುತ್ತಾರೆ. ಆ ಸಂತೋಷ ಎಲ್ಲಿಯ ತನಕ?
ಇನ್ನು 5-10 ವರ್ಷಗಳ ಅವಧಿಯ ತನಕ ಅಲ್ಲಿಗೆ ಸಾಲ ನಿವಾರಣೆಯಾಗದೆ ಹೋದರೆ ರಾಯರು ನೆಟ್ಟಗೆ ಕೋರ್ಟು ಮೆಟ್ಟಲನ್ನೇರುವವರು. ಅವರಿಗೆ ಒಳವಕೀಲರು ಬೇಕಿಲ್ಲ. ಮಂಗಳೂರಿಗೆ ಹೋಗಿ ತಮ್ಮ ಮಗನ ವಕೀಲರಾದ ರಾಘವೇಂದ್ರ ರಾಯರಿಗೆ ಒಪ್ಪಿಸಿ ಬರುತ್ತಾರೆ. ವಕೀಲರಿಗೆ ಕೊಡುವ ಹಣ ದೇವರಿಗೆ ಸಲ್ಲಿಸುವ ಕಾಣಿಕೆ ಎಂಬಷ್ಟು ವಿಶ್ವಾಸ ಅವರಿಗೆ. ನಾಳೆ ಕೋರ್ಟು ಖರ್ಚು ಸಹಿತವಾಗಿ ಹಣ ಬಂದು ಬರುತ್ತದೆ. ಇಲ್ಲವಾದರೆ ಆಸ್ತಿ ಬರುತ್ತದೆ. ಈಡಿನ ಹಣಕ್ಕೆ ಅಡವಿನ ಭೂಮಿ ಹರಾಜಾದರೆ ಅದನ್ನು ಅವರೇ ಕೊಳ್ಳುವವರು. ನಾಳೆ ತಮಗೆ ಬೇಡವಾಗಿ ಹೊರೆಯಾಗುವ ಭೂಮಿಯ ಮೇಲೆ ಎಂದು ಸಾಲ ಕೊಟ್ಟವರಲ್ಲ. ಊರವರು ಅವರಿಗೆ ಹಣದ ಹುಚ್ಚು ಎಂದರೂ ಆ ಮಾತು ತಪ್ಪು. ಅವರ ಭ್ರಮೆ ಇರುವುದು ಜಮೀನು ತೋಟಗಳ ಮೇಲೆ. ಸುತ್ತಲಿನ ಎಷ್ಟೆಲ್ಲ ಗ್ರಾಮಗಳ ಅಡಂಗಳ ಸರ್ವೆ ನಕ್ಷೆಗಳು ಅವರಲ್ಲಿಲ್ಲ. ಆ ನಕ್ಷೆಗಳಲ್ಲಿ ತಮ್ಮದಾದುದಕ್ಕೆ ಪೂರ್ಣ ಕೆಂಪು ಬಣ್ಣವನ್ನು, ತಮಗೆ ಅಡವಾಗಿರುವುದಕ್ಕೆ ಹೊರಗೆ ಮಾತ್ರ ಕೆಂಪು ಬಣ್ಣವನ್ನು ಹಚ್ಚಿ ಪುತ್ತೂರು ತಾಲೂಕಿನಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಹರಡಿದ್ದಾರೆ. ಈ ಸಾಮ್ರಾಜ್ಯದ ವಿಚಾರದಲ್ಲಿ ಕಾನ, ಬಾಣೆ, ಕುಮುಕಿ, ದರ್ಖಾಸ್ತ, ತೋಡು, ಕೆರೆ ಇವುಗಳ ವಿಸ್ತೀರ್ಣಗಳೆಲ್ಲ, ಬಾಯಿಪಾಠ, ಒಕ್ಕಲು, ಗೇಣಿ, ತೀರ್ವೆ, ನದರು, ಕಾಣಿಕೆ ಎಲ್ಲವುಗಳ ವಿಷಯದಲ್ಲಿಯೂ ಅಷ್ಟು ಖಚಿತವಾದ ನಿಕಟವಾದ ಜ್ಞಾನ ಅವರಿಗೆ ಸ್ವಂತ ಜಮೀನಿನ ವಿಷಯದಲ್ಲಿ ಎಷ್ಟು ಗಾಢವಾದ ಜ್ಞಾನವಿದೆಯೋ ಅಷ್ಟೇ ಗಾಢವಾದ ಅಜ್ಞಾನ ಅವರ ಹೆಂಡತಿ ಮಕ್ಕಳಿಗಿದೆ. ಅವರಿಗೆ ಅಡ್ಡಗದ್ದೆ ತಮ್ಮದೆಂದು ತಿಳಿದಿರಬಹುದು. ಅದಕ್ಕೂ ಹೆಚ್ಚಾಗಿ ಭಾಗೀರಥಿಗೆ ತಮ್ಮ ತಾಯಿಮನೆಯಿಂದ ತನ್ನದಾಗಿ ಬಂದ 100 ಮುಡಿ ಅಕ್ಕಿಯನ್ನು ಕೊಡುವ ಜಮೀನು ಇದೆ ಎಂದು ತಿಳಿದಿರಬಹುದು. ಸುಬ್ರಾಯರಿಗೆ ಯಜಮಾನಿಕೆ ಬಂದಂದಿನಿಂದ ಯಾರಿಂದಲೂ ಉಪದೇಶ ಪಡೆದವರಲ್ಲ, ಬುದ್ಧಿಮಾತುಗಳನ್ನು ಹೇಳಿಸಿಕೊಂಡವರಲ್ಲ. ಹಾಗೆ ಕೇಳಿದ ಎರಡಾವರ್ತಿಯೂ ನಷ್ಟಕ್ಕೆ ಗುರಿಯಾದವರು ಅವರು. ತಾಯಿಯ ಮಾತನ್ನು ಕೇಳಿ ತಮ್ಮನಿಗೆ 50 ಮುಡಿ ಹುಟ್ಟುವಳಿ ಬಿಟ್ಟಿಯಾಗಿ ಕೊಡಬೇಕಾಗಿ ಬಂದ ಪ್ರಸಂಗವು ಅವರು ಮರೆಯಲಾರದ್ದು. ಇನ್ನೂ ಒಮ್ಮೆ ಅಂತಹ ಕೆಲಸ ಮಾಡಿದ್ದೆಂದರೆ ಮಡದಿಯ ಮಾತು ಕೇಳಿದ್ದು. ಮಡದಿಯ ಪಾಲಿಗೆ ಅವರ ತಾಯಿಯ ಭಾಗವೆಂದು ತಂದೆ 100 ಮುಡಿ ಹುಟ್ಟುವಳಿ ಬಿಟ್ಟುಕೊಟ್ಟರು. ಆ ಸಂತೋಷದಿಂದ ಹೆಂಡತಿಯ ವಿಷಯದಲ್ಲಿ ಅಷ್ಟು ಮಟ್ಟಿನ ಗೌರವವುಂಟಾಯಿತು. ಇವರ ಮಾವ ತಮ್ಮ ಮಗಳು ಭಾಗೀರಥಿಗೆ ಕೊಟ್ಟಂತೆ ಅವಳ ತಂಗಿ ಗಂಗೆಗೂ ಕೊಟ್ಟಿದ್ದರು. ಗಂಗೆಗೆ ಕೊಟ್ಟಿದ್ದರಿಂದ ಭಾಗೀರಥಿಗೆ ಕೊಟ್ಟರೋ, ಭಾಗೀರಥಿಗೆ ಕೊಟ್ಟಿದ್ದರಿಂದ ಗಂಗೆಗೆ ಕೊಟ್ಟರೋ ಅದು ತಿಳಿಯದ ವಿಷಯ. ಅಂತೂ ಆ ವಿಷಯದಲ್ಲಿ ಸುಬ್ರಾಯರಿಗೆ ಕೃತಜ್ಞತೆ ಇತ್ತೆಂಬುದು ನಿಜ. ನಾಳೆ ತಮಗೆ ಬೇಡವಾಗಿ ಹೊರೆಯಾಗುವ ಭೂಮಿಯ ಮೇಲೆ ಎಂದು ಸಾಲ ಕೊಟ್ಟವರಲ್ಲ. ಊರವರು ಅವರಿಗೆ ಹಣದ ಹುಚ್ಚು ಎಂದರೂ ಆ ಮಾತು ತಪ್ಪು. ಅವರ ಭ್ರಮೆ ಇರುವುದು ಜಮೀನು ತೋಟಗಳ ಮೇಲೆ. ಸುತ್ತಲಿನ ಎಷ್ಟೆಲ್ಲ ಗ್ರಾಮಗಳ ಅಡಂಗಳ ಸರ್ವೆ ನಕ್ಷೆಗಳು ಅವರಲ್ಲಿಲ್ಲ. ಆ ನಕ್ಷೆಗಳಲ್ಲಿ ತಮ್ಮದಾದುದಕ್ಕೆ ಪೂರ್ಣ ಕೆಂಪು ಬಣ್ಣವನ್ನು, ತಮಗೆ ಅಡವಾಗಿರುವುದಕ್ಕೆ ಹೊರಗೆ ಮಾತ್ರ ಕೆಂಪು ಬಣ್ಣವನ್ನು ಹಚ್ಚಿ ಪುತ್ತೂರು ತಾಲೂಕಿನಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಹರಡಿದ್ದಾರೆ. ಈ ಸಾಮ್ರಾಜ್ಯದ ವಿಚಾರದಲ್ಲಿ ಕಾನ, ಬಾಣೆ, ಕುಮುಕಿ, ದರ್ಖಾಸ್ತ, ತೋಡು, ಕೆರೆ ಇವುಗಳ ವಿಸ್ತೀರ್ಣಗಳೆಲ್ಲ, ಬಾಯಿಪಾಠ, ಒಕ್ಕಲು, ಗೇಣಿ, ತೀರ್ವೆ, ನದರು, ಕಾಣಿಕೆ ಎಲ್ಲವುಗಳ ವಿಷಯದಲ್ಲಿಯೂ ಅಷ್ಟು ಖಚಿತವಾದ ನಿಕಟವಾದ ಜ್ಞಾನ ಅವರಿಗೆ ಸ್ವಂತ ಜಮೀನಿನ ವಿಷಯದಲ್ಲಿ ಎಷ್ಟು ಗಾಢವಾದ ಜ್ಞಾನವಿದೆಯೋ ಅಷ್ಟೇ ಗಾಢವಾದ ಅಜ್ಞಾನ ಅವರ ಹೆಂಡತಿ ಮಕ್ಕಳಿಗಿದೆ. ಅವರಿಗೆ ಅಡ್ಡಗದ್ದೆ ತಮ್ಮದೆಂದು ತಿಳಿದಿರಬಹುದು. ಅದಕ್ಕೂ ಹೆಚ್ಚಾಗಿ ಭಾಗೀರಥಿಗೆ ತಮ್ಮ ತಾಯಿಮನೆಯಿಂದ ತನ್ನದಾಗಿ ಬಂದ 100 ಮುಡಿ ಅಕ್ಕಿಯನ್ನು ಕೊಡುವ ಜಮೀನು ಇದೆ ಎಂದು ತಿಳಿದಿರಬಹುದು. ಸುಬ್ರಾಯರಿಗೆ ಯಜಮಾನಿಕೆ ಬಂದಂದಿನಿಂದ ಯಾರಿಂದಲೂ ಉಪದೇಶ ಪಡೆದವರಲ್ಲ, ಬುದ್ಧಿಮಾತುಗಳನ್ನು ಹೇಳಿಸಿಕೊಂಡವರಲ್ಲ. ಹಾಗೆ ಕೇಳಿದ ಎರಡಾವರ್ತಿಯೂ ನಷ್ಟಕ್ಕೆ ಗುರಿಯಾದವರು ಅವರು. ತಾಯಿಯ ಮಾತನ್ನು ಕೇಳಿ ತಮ್ಮನಿಗೆ 50 ಮುಡಿ ಹುಟ್ಟುವಳಿ ಬಿಟ್ಟಿಯಾಗಿ ಕೊಡಬೇಕಾಗಿ ಬಂದ ಪ್ರಸಂಗವು ಅವರು ಮರೆಯಲಾರದ್ದು. ಇನ್ನೂ ಒಮ್ಮೆ ಅಂತಹ ಕೆಲಸ ಮಾಡಿದ್ದೆಂದರೆ ಮಡದಿಯ ಮಾತು ಕೇಳಿದ್ದು. ಮಡದಿಯ ಪಾಲಿಗೆ ಅವರ ತಾಯಿಯ ಭಾಗವೆಂದು ತಂದೆ 100 ಮುಡಿ ಹುಟ್ಟುವಳಿ ಬಿಟ್ಟುಕೊಟ್ಟರು. ಆ ಸಂತೋಷದಿಂದ ಹೆಂಡತಿಯ ವಿಷಯದಲ್ಲಿ ಅಷ್ಟು ಮಟ್ಟಿನ ಗೌರವವುಂಟಾಯಿತು. ಇವರ ಮಾವ ತಮ್ಮ ಮಗಳು ಭಾಗೀರಥಿಗೆ ಕೊಟ್ಟಂತೆ ಅವಳ ತಂಗಿ ಗಂಗೆಗೂ ಕೊಟ್ಟಿದ್ದರು. ಗಂಗೆಗೆ ಕೊಟ್ಟಿದ್ದರಿಂದ ಭಾಗೀರಥಿಗೆ ಕೊಟ್ಟರೋ, ಭಾಗೀರಥಿಗೆ ಕೊಟ್ಟಿದ್ದರಿಂದ ಗಂಗೆಗೆ ಕೊಟ್ಟರೋ ಅದು ತಿಳಿಯದ ವಿಷಯ. ಅಂತೂ ಆ ವಿಷಯದಲ್ಲಿ ಸುಬ್ರಾಯರಿಗೆ ಕೃತಜ್ಞತೆ ಇತ್ತೆಂಬುದು ನಿಜ.